ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ದೀರಾ ಸವಿನೆನಪು ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 12 ಎಪಿಸೋಡ್ ನಂಬರ್ 89 ಹಾಗೂ 90 ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ಅನಲೈಸ್ ಮಾಡ್ಕೊಂಡು ಹೋಗೋಣ. ಈ ಮನೆಗೆ ಯಾರ್ಯಾರೆಲ್ಲ ಗೆಸ್ಟ್ಗಳಾಗಿ ಬಂದರು, ಅತಿಥಿಗಳಾಗಿ ಬಂದಿರತಕ್ಕಂಥವ್ರು, ಸ್ಪರ್ಧಿಗಳಿಗೆ ಕೊಟ್ಟಿರ್ತಕ್ಕಂಥ ಹಿಂಟ್ಗಳಾದರೂ ಏನೇನು, ಕಾವ್ಯವರು ಪೇರೆಂಟ್ಸ್ಗಳು ತಪ್ಪು ಮಾಡಿದ್ದಾದರೂ ಏನೇನು, ಗಿಲ್ಲಿಯವರ ತಾಯಿಯ ವಾತ್ಸಲ್ಯ ಪ್ರೀತಿ ಹೇಗಿತ್ತು, ಮಾಳುವವರ ಪ್ರೀತಿಗೆ ಧಕ್ಕೆ ಬರದ ಹಾಗೆ ನಡ್ಕೊಂಡ್ರ ಮಾಳುವವರ ಪತ್ನಿಯವರು, ರಘು ಅವರ ಹೆಂಡತಿ ಬರ್ತ್ಡೇ ಪಾರ್ಟಿ ಹೇಗಿತ್ತು, ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡಿದ್ರವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ನೋಡ್ಕೊಂತ ಹೋಗಿ ಅಂತ ಹೇಳ್ತಾ ಬನ್ನಿ ಇನ್ನೆಕಡ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ನಿಮಗೆ ಗೊತ್ತಿದೆ ಈ ವೀಕ್ ಫ್ಯಾಮಿಲಿ ವೀಕ್ ಆಗಿದೆ ಅಂತೇಳಿ. ಇವ್ನು ಯಾರಿಗೂ ಬಿಗ್ ಬಾಸ್ ಮನೆ ಎಡಿಟರ್, ವಿಡಿಯೋ ಎಡಿಟರ್ ಈ ವೀಕ್ ಅಂತೂ ಸಖತ್ತಾಗಿ ಎಡಿಟ್ ಮಾಡಿ ಒಳ್ಳೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನಮಗೆ ಕೊಡ್ತಾ ಇದ್ದಾನೆ ಅಂತ ಹೇಳ್ಬೋದು. ಬಹುಶಃ ನೀರು ಹಾಕೊಳ್ಳದೆ ಕೊಡೋದು ಎಡಿಟ್ ಮಾಡ್ತಿರ್ಬೇಕು ಅನ್ಸುತ್ತೆ. 89ನೇ ಈ ಒಂದು ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಧ್ರುವಂತ್ ಅವರು ತುಂಬಾನೇ ಗೋಳಾಡಿ ಆಳ್ತಾ ಇರ್ತಾರೆ. ನಮ್ಮ ಮನೆಯವರು ಬರಬೇಕಾಗಿತ್ತು, ಯಾರಾದರೂ ಒಬ್ಬರು ಬಂದಿದ್ದಪ್ಪ ಅಂದರೆ ನನ್ನ ಮನಸ್ಸಿಗೆ ತುಂಬಾನೇ ನೆಮ್ಮದಿ ಆಗ್ತಾ ಇತ್ತು. ಬಿಗ್ ಬಾಸ್ ಅವರು ಹೇಳ್ತಾರೆ, ಈ ಒಂದು ವಿಚಾರ ಇಲ್ಲಿಗೆ ಬಿಟ್ಟುಬಿಡೋಣ, ಬರೋಕ್ಕಾಗಂಗಿಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ. ವಿವಾಹ ಮಹೋತ್ಸವದಲ್ಲಿ ತೆಗೆದಿರ್ತಕ್ಕಂಥ ಫೋಟೋಸ್ಗಳಿದ್ದಾವೆ ನೋಡಿ ಅಂತೇಳಿ ತಿಳಿಸ್ತಾರೆ. ಮನೆಯಲ್ಲಿ ಎಲ್ಲರೂ ಕ್ಷೇಮವಾಗಿದ್ದಾರೆ, ದಯವಿಟ್ಟು ಹೋಗಿ ಅಂತೇಳಿ ತಿಳಿಸ್ತಾರೆ ಬಿಗ್ ಬಾಸ್ನವರು. ಸ್ಪೆಷಲ್ ಆಗಿ ಎಂಟ್ರಿ ಕೊಡ್ತಕ್ಕಂಥದ್ದವರು ಇವ್ರ ತಮ್ಮ ಬರ್ತಾರೆ ಕಪಲ್ ಜೊತೆಗೆ. ಇವ್ರನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ತಾರೆ ಅಂತ ಹೇಳ್ಬೋದು. ಸ್ಪರ್ಧಿಗಳೆಲ್ಲರೂ ಹೂವಿನ ಮುಖಾಂತರ ನವ ಜೋಡಿಗಳು ಹಾರ ಬದಲಾಯಿಸ್ಕೊಳ್ತಾರೆ ಅಂತ ಹೇಳ್ಬೋದು ಧ್ರುವಂತ್ ಅವ್ರ ಮುಂದೆನೆ. ಇವರ ಒಂದು ಆರಕ್ಷತೆ ಮದುವೆ ಒಂದು ಸೆಲೆಬ್ರೇಷನ್ ಯಾರು ನೋಡಿದ್ರು ಅಥವಾ ಬಿಟ್ಟಿದ್ರು ಗೊತ್ತಿಲ್ಲ, ಇಡೀ ಕರ್ನಾಟಕ ಜನರಿಗೆ ಒಂದು ಸ್ವಲ್ಪ ಬಿಂಬಿತವಾಯಿತು ಅಂತ ಹೇಳ್ಬೋದು. ಈ ಒಂದು ಟಿವಿ ಮುಖಾಂತರ ಅವರನ್ನು ನೋಡಿ ಪ್ರತಿಯೊಬ್ಬ ಸದಸ್ಯರ ಸಹಿತ ಅವರಿಗೆ ಹರಸಿ ಹಾರೈಸಿದ್ರು ಅಂತ ಹೇಳ್ಬೋದು. ಎನಿವೆ, ನಮ್ಮ ಕಡೆಯಿಂದ ಸಹ ಸ್ವಲ್ಪ ಶುಭ ಕೋರಿಬಿಡೋಣ. ಲವ್ ಇಟ್ಸ್ ನೆವರ್ ಫ್ಯಾಟ್ ಆ್ಯಂಡ್ ನಿಮ್ಮಯ ದಾಂಪತ್ಯ ಜೀವನ ಸದಾಕಾಲ ಹಸಿರಾಗಿರಲಿ. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಅಶ್ವಿನಿ ಗೌಡ ಅವ್ರ ಜೊತೆ ಗಿಲ್ಲಿ ಅವರು ತಮ್ಮ ಪಾಡಿ ತಾವು ಏನೋ ಮಾತಾಡ್ತಾ ಇದ್ದಾರೆ ತಮ್ಮ ಒಂದು ಮದುವೆ ಕುರಿತು. ಇದರ ನಡುವೆ ಈ ಧನುಷ್ದೊಂದು ಕೀಟ್ಲೆ, ಈ ವಯ್ಯ ನಂದೆಲ್ಲಿ ನಂದಗೋಪಾಲ ಅನ್ನೋ ಥರ ಅವ್ರ ಮಧ್ಯೆ ಬಂದು ಅವನಿಗೆ ಸೊಂಟ ಇಲ್ಲ ಅಂತ ಮಾತ್ರ ಹೇಳಬೇಡಿ ಅಂತೇಳಿ ಅಶ್ವಿನಿ ಗೌಡ ಅವ್ರ ತಾಯಿಯವರಿಗೆ ಹೇಳ್ತಾರೆ. ಇದು ನನಗೆ ಯಾಕೋ ಅಷ್ಟು ಸರಿಯಾಗಿ ಕಂಡು ಬರ್ತಾ ಇಲ್ಲ. ಅಲ್ಲ ರೀ, ನನಗೊಂದು ಅರ್ಥ ಆಗ್ತಾ ಇಲ್ಲ. ಧನುಷ್ ಅವ್ರು ಹೇಳ್ತಾರೆ, ನನ್ನ ತಂಟೆಗೆ ಬರೋಕೋಬೇಡ, ನನ್ನ ವಿಷಯದಲ್ಲಿ ನೀನು ಕಾಮಿಡಿ ಮಾಡೋಕೋಬೇಡ ಅಂತೇಳಿ ಹೇಳ್ತಾರೆ. ಸೊ ಇವ್ರು ಮಾಡಿದ್ದೇನು, ನಿನ್ನ ತಂಟೆಕ್ಕೆ ಅವ್ರು ಬಂದಿಲ್ಲ ಅಂತಂದ್ರೆ ಅವ್ರ ತಂಟೆಕ್ಕೂ ಸಹ ನೀನು ಹೋಗಬಾರ್ದು. ಮನೆ ಧನುಷ್ ಅವ್ರ ಅಮ್ಮ ಬಂದಾಗ ಸಹ ಹೆಂಗೆ ಹೇಳಿದ್ರು, ನಿನ್ನ ಗಂಡಸು ಅಂತ ಸಹ ನಾವು ಇಲ್ಲಿ ಕನ್ಸಿಡರ್ ಮಾಡ್ತಾ ಇಲ್ಲ ಅಂತೇಳಿ ಬ್ಯಾಡ್ ಒಪಿನಿಯನ್ ಹೇಳ್ತಾರೆ. ಇದು ತಪ್ಪಲ್ವಾ? ನಿನ್ನ ತಂಟೆಗೆ ಅವ್ರು ಬರ್ತಿಲ್ಲ ಅಂತಂದ್ರೆ ಅವ್ರ ತಂಟೆಗೂ ಸಹ ನೀನು ಹೋಗಬಾರ್ದು. ಇದು ನಿನ್ನ ನಿಜವಾದ ಕ್ಯಾರೆಕ್ಟರ್ ತೋರ್ತೈತಿ ಧನುಷ್ ಅವರೇ. ಸೊ ಈ ರೀತಿ ಸ್ಟೇಟ್ಮೆಂಟ್ಗಳು ಪಾಸ್ ಮಾಡೋದ್ರಿಂದ ಡ್ಯಾಮೇಜ್ ಆಗೋದು ನಿನ್ನ ವ್ಯಕ್ತಿತ್ವ ಹೊರತು ಬೇರೆಯವರ ವ್ಯಕ್ತಿತ್ವ ಅಲ್ಲ. ರಕ್ಷಿತಾ ಅವರ ತಾಯಿ ರಘು ಅವರಿಗೆ ಗಿಫ್ಟ್ ಕೊಡ್ತಾರೆ. ನನ್ನ ಮಗಳು ನೋಡೋಕೆ ಹೊರಟಿರ್ಬೋದು, ಆದರೆ ಮನಸ್ಸು ಮಾತ್ರ ತುಂಬಾನೇ ಮೃದು ಇದೆ. ಬಾಲ್ಯದ ಸವಿನೆನಪುಗಳನ್ನು ಹಂಚ್ಕೊಂಡ್ರು ಅಂತ ಹೇಳ್ಬೋದು. 10th ಕ್ಲಾಸ್ ಇರಬೇಕನ್ನಪ್ಪ ಅಂತಂದರೆ ಕಾಂಪಿಟೇಟಿವ್ ಮಾಡಿ ಪಾಸ್ ಆಗಿದ್ಲಿಕ್ಕೆ ಅಂತ ಹೇಳಿ ತಿಳಿಸ್ತಾರೆ. ಹಾಗೆಯೇ ಕಾಲೇಜ್ ಟೈಮಲ್ಲಿ ಸಹ ಬೇರೆಯವ್ರನ್ನ ಪೇರೆಂಟ್ಸ್ಗಳು ಅಂತೇಳಿ ತಿಳಿಸಿ ಕಾಲೇಜಿಗೆ ಬಂಕ್ ಮಾಡಿದ್ದುಂಟು ಅಂತೇಳಿ ತಿಳಿಸ್ತಾರೆ ಈ ಒಂದು ಸನ್ನಿವೇಶದಲ್ಲಿ. ಸೊ ಕಾಂಪಿಟೇಟಿವ್ ವಿಚಾರಕ್ಕೆ ಬರೋಣ. ಕಾಂಪಿಟೇಟಿವ್ ಯಾರು ಮಾಡಿಲ್ಲ ಹೇಳಿ ಸರ್? ಎಲ್ಲರೂ ಮಾಡಿದ್ದೀವಿ, ನನ್ನ ಹಿಡ್ಕೊಂಡು ಹೇಳಿ. ಸೊ ಇದಾದ ನಂತರ ಅಶ್ವಿನಿ ಗೌಡ ಅವರ ಒಂದು ಫ್ಯಾಮಿಲಿ ಹೇಳ್ತಾರೆ. ಅಶ್ವಿನಿ ಗೌಡ ಅವರ ಕುರಿತು ಒಂದಿಷ್ಟು ಬಾಲ್ಯದ ನೆನಪುಗಳನ್ನು ಹೇಳ್ತಾರೆ. ಇವರ ವ್ಯಕ್ತಿತ್ವನೇ ಬೇರೆ ಇದೆ, ಶಾಂತ ಸ್ವಭಾವದವರು. ಇಲ್ಲಿ ಯಾಕೆ ಈ ರೀತಿ ಆಡ್ತಾ ಇದ್ದಾರೆ ಒಂದು ಗೊತ್ತಾಗ್ತಾ ಇಲ್ಲ, ತುಂಬಾ ಜಗಳ ಮಾಡ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತೇಳಿ ಅವರು ತಾಯಿಯವರು ಹೇಳ್ತಾರೆ. ನನ್ನ ಮಗಳಿಂದ ನಿಮಗೇನಾದರೂ ಬೇಜಾರಾಗಿನಪ್ಪ ಅಂದರೆ ದಯವಿಟ್ಟು ಕ್ಷಮಿಸಿ ಅಂತೇಳಿ ತಿಳಿಸ್ತಾರೆ ಅವ್ರ ತಾಯಿಯಾಗಿರ್ತಕ್ಕಂಥವ್ರು. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಮಾಳುಗೆ ಗಿಫ್ಟ್ ಕೊಡ್ತಾರೆ. ಸೊ ಇದಾದ ನಂತರ ಧ್ರುವಂತ್ ಅವ್ರ ಫ್ಯಾಮಿಲಿ ಬಂದ್ಬಿಟ್ಟು, ಸೊ ಇದಾದ ನಂತರ ಲಕ್ಸುರಿ ಟಾಸ್ಕ್ ಆರಂಭವಾಗುತ್ತೆ. ಒಬ್ರು ಮಾಡಿದ್ನ ಇನ್ನೊಬ್ರು ಅನುಕರಣೆ ಮಾಡಿ ಇನ್ನೊಬ್ಬರಿಗೆ ತಿಳಿಸ್ಬೇಕಾಗುತ್ತೆ. ಫನ್ನಿ ಆಗಿತ್ತು ಅಂತ ಹೇಳ್ಬೋದು ಈ ಒಂದು ಚಟುವಟಿಕೆ. ಎಲ್ಲರೂ ಬಿದ್ದು ನಕ್ಕಿದ್ದು ಜಾಸ್ತಿ ಈ ಒಂದು ಚಟುವಟಿಕೆಯಲ್ಲಿ. ಕ್ಯಾಪ್ಟನ್ಸಿ ಊಟಕ್ಕೆ ಯಾರು ಬೇಕು ನಿಮಗೆ ಅಂತ ಹೇಳಿ ತಿಳಿಸ್ತಾರೆ. ರಕ್ಷಿತಾ ಅವರ ಪ್ರಕಾರ ಗಿಲ್ಲಿ ಅವ್ರನ್ನ ಆಯ್ಕೆ ಮಾಡ್ತಾರೆ. ಧ್ರುವಂತ್ ಅವರ ಪ್ರಕಾರ ಗಿಲ್ಲಿ ಅವ್ರನ್ನ ಆಯ್ಕೆ ಮಾಡ್ತಾರೆ. ಅಶ್ವಿನಿ ಗೌಡ ಅವರ ಪ್ರಕಾರ ಗಿಲ್ಲಿ ಅವ್ರನ್ನ ಆಯ್ಕೆ ಮಾಡ್ತಾರೆ. ಟೋಟಲ್ ಆಗಿ ಈ ಫ್ಯಾಮಿಲಿಗಳು ಗಿಲ್ಲಿ ಅವ್ರನ್ನ ಆಯ್ಕೆ ಮಾಡಿದ್ದೇ ಹೆಚ್ಚು ಅಂತ ಹೇಳ್ಬೋದು ಈ ಒಂದು ವಿಚಾರದಲ್ಲಿ. ಸೊ ಇದಾದ ನಂತರ ಅತಿಥಿಗಳು ಮನೆಗೆ ಹೋಗ್ತಾರೆ. ಆಮೇಲೆ ಗಿಲ್ಲಿ ಮತ್ತು ಕಾವ್ಯ ಅವರ ಒಂದು ಕಾನ್ವರ್ಸೇಷನ್ ನಡೀತೈತಿ. ಮನೆ ಕೆಲಸ ಮಾಡ್ತಿರ್ಬೇಕೇನಪ್ಪ ಅಂತಂದ್ರೆ ಯಾರಿಗೆ ಗೊತ್ತು, ನಾಳೆ ಮದುವೆ ಮಾತುಕತೆ ಮಾಡೋಕ್ಕೆ ಬಂದರೂ ಬರ್ಬೋದು ಅಂತೇಳಿ ಗಿಲ್ಲಿ ಅವರು ತಿಳಿಸ್ತಾರೆ. ಇದಕ್ಕೆ ಪ್ರತ್ಯುತ್ತರವಾಗಿ ಕಾವ್ಯ ಅವರು ತಿಳಿಸ್ತಾರೆ, ಹೌದು ನಾಳೆ ರಾಖಿ ಕಟ್ಟು ಅಂತ ಹೇಳಿ ಬಂದರೂ ಬರ್ಬೋದು ಅಂತೇಳಿ ತಿಳಿಸ್ತಾರೆ ಕಾವ್ಯ ಅವರು. ಗಿಲ್ಲಿ ಮದುವೆ ವಿಚಾರಕ್ಕೆ ಬಂದ್ರೆ ಸಾಕು, ಏಮ ಬರೀ ಅಣ್ಣ ಅಂತೇಳಿ ಜಾರ್ಕೊಂಡ್ಬಿಡ್ತಾರೆ. ಸೊ ಇದಾದ ನಂತರ ರಕ್ಷಿತಾ ಮತ್ತು ಸೂರಜ್ ಮತ್ತು ರಘು ಅವರ ಒಂದು ಮಾತುಕತೆ ಆರಂಭ ಆಗುತ್ತೆ. ಗಿಲ್ಲಿ ಇವತ್ತು ನಿದ್ದೆನೇ ಮಾಡಂಗಿಲ್ಲ, ಜಾಸ್ತಿ ಓಟ್ಗಳು ಬಂದ್ಬಿಡ್ದವಲ್ಲ, ಕ್ಯಾಪ್ಟನ್ ಆಗ್ತೀನಿ ಅಂತ ಸಂತೋಷದಿಂದ ಇವತ್ತು ನಿದ್ದೆನೇ ಮಾಡಂಗಿಲ್ಲ ಅಂತೇಳಿ ರಘು ಅವರು ತಿಳಿಸ್ತಾರೆ. ಟಾಸ್ಕ್ ಆಡಿ ಅಂತೂ ಗೆದ್ದು ಕ್ಯಾಪ್ಟನ್ ಆಗಕ್ಕಾಗಲಿಲ್ಲ. ಈ ರೀತಿಯೆಲ್ಲ ಆದರೂ ಕ್ಯಾಪ್ಟನ್ ಆಗಲಿ ಅಂತೇಳಿ ಅರಸಿದ್ರ ಹೊರತು ಅವ್ರಿಗೆ ದ್ವೇಷಿಸಲಿಲ್ಲ ರಘು ಅವರು. ಸೊ ಈ ಒಂದು ವಿಷಯನ ಇಟ್ಕೊಂಡು ರಕ್ಷಿತಾ ಮತ್ತು ರಘು ಅವ್ರನ್ನ ತುಂಬಾನೇ ಬ್ಯಾಡ್ ಆಗಿ ಕಾಮೆಂಟ್ ಮಾಡ್ತಾ ಇದ್ದಾರೆ, ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಈ ಒಂದು ಮಾತುಕತೆಯಲ್ಲಿ ನೆಗೆಟಿವ್ ಆಗಿದ್ದು ಯಾರಿಗೆ ಗೊತ್ತಾ? ಸೂರಜ್ ಅವರಿಗೆ. ಯಾಕಪ್ಪ ಅಂತಂದರೆ ಈ ಒಂದು ಕಾನ್ವರ್ಸೇಷನ್ ನಡೀತಿರ್ಬೇಕಂದಪ್ಪ ಅಂತಂದರೆ
ಬಿಗ್ ಬಾಸ್ನವರೇ ಪ್ಲಾನ್ ಮಾಡಿಬಿಟ್ರು ಅಂತೇಳಿ ಸೂರಜ್ ಅವರು ಒಂದು ಕಮೆಂಟ್ನ ಪಾಸ್ ಮಾಡುತ್ತಾರೆ. ಸೊ ಈ ಒಂದು ವಿಷಯನ ಇಟ್ಕೊಂಡು ನಾಳೆ ರುಬ್ಬಿದ್ರು ರುಬ್ಬೋದು ವೀಕೆಂಡಲ್ಲಿ. ಗಿಲ್ಲಿ ಅವರ ಫ್ಯಾಮಿಲಿ ಎಂಟ್ರಿ ಆಗುತ್ತೆ. ಅವ್ರ ತಂದೆ ಮತ್ತು ಅವ್ರ ತಾಯಿ ಆಗಿರ್ತಕ್ಕಂಥವ್ರು ಬಂದು ಮಗನ ಒಂದು ಯೋಗಕ್ಷೇಮವನ್ನು ವಿಚಾರಿಸಿ ಅವ್ರ ತಾಯಿ ಆಗಿರ್ತಕ್ಕಂಥವ್ರು ಗಿಲ್ಲಿ ಅವ್ರನ್ನ ಭೇಟಿ ಮಾಡಿ ತಲೆಗೆ ಎಣ್ಣೆ ಹಾಕಿ ಅವ್ರನ್ನ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿ ಕರ್ಕೊಂಡ್ ಬರ್ತಾರೆ ಗಿಲ್ಲಿ ಅವ್ರನ್ನ. ನಾವು ಎಷ್ಟೇ ದೊಡ್ಡವರಾದ್ರೂ ತಾಯಿಗೆ ನಾವು ಒಂಥರ ಚಿಕ್ಕ ಮಗು ತರ ಇದ್ದಂಗೆನೆ. ಆದಷ್ಟು ನಿಮ್ಮ ತಂದೆ ತಾಯಿನ ಜೋಪಾನ ಮಾಡಿ. ಅವ್ರಿಗೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ನೀವೇ ಅವರಿಗೆ ಪ್ರಪಂಚ. ಹೆಂಡತಿ ಮಾತು ಕೇಳಿ ತಂದೆ ತಾಯಿಯನ್ನ ತೊರೆದು ಬದುಕಬೇಡಿ. ಯಶಸ್ವಿ ಪುರುಷನನ್ನು ಯಾರು ಬೇಕಾದರೂ ಇಷ್ಟಪಡುತ್ತಾರೆ, ಆದರೆ ನಿರುದ್ಯೋಗಿ ಮಗನನ್ನು ಇಷ್ಟಪಡೋದು ಮಾತ್ರ ತಾಯಿ. ಸೊ ರೆಸ್ಪೆಕ್ಟ್ ಯುವರ್ ಮಾಮ್ ಅಂಡ್ ಡ್ಯಾಡ್. ಸೊ ಇದಾದ ನಂತರ ಕಾವ್ಯ ಅವರ ಫ್ಯಾಮಿಲಿ ಎಂಟ್ರಿ ಆಗುತ್ತೆ. ಇಲ್ಲಿ ಒಂದಿಷ್ಟು ಗೊಂದಲಗಳು ಮೂಡುತ್ತವೆ ಇವರ ಫ್ಯಾಮಿಲಿ ಕಡೆಯಿಂದ. ಕಾವ್ಯ ಅವರ ಫ್ಯಾಮಿಲಿ ಬಂದ ತಕ್ಷಣ ಏನೇನೆಲ್ಲ ಮಾತಾಡಿದರು ಪಿನ್ ಟು ಪಿನ್ ನೋಡ್ಕೊಂತ ಹೋಗೋಣ ಒಂದೊಂದಾಗಿ. ನೀನು ಆಡೋ ಆಟ ಚೆನ್ನಾಗಿದೆ, ಏನು ಚೇಂಜಸ್ ಮಾಡ್ಕೋಬೇಡ. ಗಿಲ್ಲಿನಂತೂ ಅವಾಯ್ಡ್ ಮಾಡಲೇಬೇಡ. ಗಿಲ್ಲಿನ ಮಾತ್ರ ಬಿಟ್ಕೊಡ್ಬೇಡ, ಅವನು ಎಲ್ಲೂ ನಿನ್ನ ಬಿಟ್ಕೊಟ್ಟಿಲ್ಲ. ದೊಡ್ಡವ್ರನ್ನ ನೋಡ್ಕೊಂಡು ಮಾತಾಡು. ಫ್ರೀ ಪ್ರಾಡಕ್ಟ್ ಈ ಒಂದು ವಿಷಯದ ಕುರಿತು ನಿಮ್ಮ ಅಭಿಪ್ರಾಯ ಏನು? ನಾನು ಸರಿ ಮಾಡ್ತಾ ಇದ್ದೀನಾ ಅಂತೇಳಿ ಕಾವ್ಯ ಅವರು ತಿಳಿಸ್ತಾರೆ. ಗಿಲ್ಲಿಯಿಂದ ಕಾವ್ಯ ಪ್ರತಿಯೊಬ್ಬರು ಹಿಂಗೆ ಹೇಳ್ತಾ ಇದ್ದಾರೆ. ಈ ವಿಷಯದ ಕುರಿತು ನಿಮ್ಮಗಳ ಅಭಿಪ್ರಾಯ ಏನು ಅಂತೇಳಿ ಕಾವ್ಯ ಅವರು ಸಹ ಕುಟುಂಬದವರೊಟ್ಟಿಗೆ ಈ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ. ನಿಂದು ಗಿಲ್ಲಿದು ಫ್ರೆಂಡ್ಶಿಪ್ಪು ಬಾಂಡಿಂಗು ನೆಕ್ಸ್ಟ್ ಲೆವೆಲಲ್ಲಿದೆ ಹೊರಗಡೆ. ನಾಮಿನೇಷನ್ ಮಾಡುವಾಗ ಗಿಲ್ಲಿ ಅವರ ಹೆಸರನ್ನು ಸೂಚನೆ ಮಾಡಬೇಡ, ಅಣ್ಣ ಅಂತ ಕರೀಲೇಬೇಡ. ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಡುತ್ತಾರೆ ಕಾವ್ಯ ಅವರಿಗೆ ಕಾವ್ಯ ಅವರ ಕುಟುಂಬದವರು. ಬಿಗ್ ಬಾಸ್ನವ್ರು ಹೇಳ್ತಾರೆ ಮೂಲ ಉದ್ದೇಶ ತಪ್ಪಾಗಿದೆ, ಅದಕ್ಕೋಸ್ಕರ ನೀವು ಹೊರಗಡೆ ಹೋಗಿ ಅಂತೇಳಿ ಕಾವ್ಯ ಅವರ ಒಂದು ಫ್ಯಾಮಿಲಿಯನ್ನು ಹೊರಗಡೆ ಕಳಿಸ್ತಾರೆ. ಸೊ ಇವ್ರು ಮಾಡಿರ್ತಕ್ಕಂಥ ತಪ್ಪಾದರೂ ಏನೇನು, ಗಿಲ್ಲಿನ ನಾಮಿನೇಟ್ ಮಾಡಬೇಡ ಅನ್ನೋ ವಿಚಾರ ಮಾತ್ರ ತುಂಬಾ ಹೈಲೈಟ್ ಆಗಿತ್ತು ಈ ಒಂದು ಮಾತುಕತೆಯಲ್ಲಿ. ಅದು ಬಿಟ್ಟರೆ ಕ್ಯಾಶುವಲ್ ಆಗಿರ್ತಕ್ಕಂಥ ಮಾತುಗಳೇ ಇವ್ರು ಆಡಿದರು. ನಾಮಿನೇಷನ್ ಪ್ರಕ್ರಿಯೆ ನಿಂದು ಗಿಲ್ಲಿದು ಫ್ರೆಂಡ್ಶಿಪ್ಪು ನೆಕ್ಸ್ಟ್ ಲೆವೆಲಲ್ಲಿದೆ ಹೊರಗಡೆ. ಇವೆರಡು ಮ್ಯಾಟ್ರ್ ಬಿಟ್ಟರೆ ಬೇರೆ ಹೊರಗಡೆ ಮ್ಯಾಟ್ರ್ ಸಹ ಇವರು ಮಾತಾಡುವ ಇಲ್ಲ. ನನಗನ್ಸುತ್ತೆ ಬಹುಶಃ ಕಟ್ ಮಾಡಿರ್ಬೋದು ಈ ಒಂದು ಸಿಚುವೇಶನ್ನ, ಈ ಒಂದು ಸೀನ್ಸ್ನ ಅಂತ ನನಗನ್ಸುತ್ತೆ. ಬಹುಶಃ ಏನಾದರೂ ಇಂಟ್ಗಳು ಕೊಟ್ಟಿರ್ಬೋದು, ಹಿಂಗೂ ಇರ್ಬೋದಲ್ವಾ, ಹೇಳೋಕ್ಕಾಗಿಲ್ಲ. ಏನೇನು ಮಾತಾಡಿದ್ರು ಏನೇನಿಲ್ಲೋ ಅದು ಸಹ ನಮಗೆ ಗೊತ್ತಾಗಿಲ್ಲ. ನಮ್ಮ ಕಂಡಿದ್ದು ಇಷ್ಟು ಮಾತ್ರದಲ್ಲಿ ತಪ್ಪೇನೂ ಕಂಡು ಬಂದಿಲ್ಲ ಈ ಒಂದು ಸಿಚುವೇಶನ್ನಲ್ಲಿ. ತಪ್ಪು ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಗಿಲ್ಲಿ ಹೆಸರನ್ನು ಮಾತ್ರ ಸೂಚನೆ ಮಾಡಬೇಡ, ಗಿಲ್ಲಿ ಅವ್ರ ಹತ್ರವಾಗಿರು ಅನ್ನೋದು ಬಿಟ್ಟರೆ ಬೇರೆ ಯಾವ ಇಂಟ್ಗಳು ಇವ್ರ ಕಡೆಯಿಂದ ಸಹ ಬಂದೂ ಇಲ್ಲ. ಆದರೂ ಸಹ ನೆಗೆಟಿವ್ ಆಗಿ ಪೋರ್ಟ್ರೇ ಆಗ್ತಾ ಇದ್ದಾರೆ ಕಾವ್ಯ ಅವರು. ಈ ಒಂದು ಕ್ಲಾರಿಫಿಕೇಶನ್ ಯಾವ ರೀತಿ ಮುಂದೆ ವೀಕೆಂಡಲ್ಲೇ ನಮಗೆ ಸಿಗುತ್ತೆ ಅನ್ನೋ ವಿಚಾರಕ್ಕೆ ಬರೋಣ. ಮಂಗಮಯವಾಗುತ್ತೆ ಬಿಡಿ ಈ ಒಂದು ಸಿಚುವೇಶನ್. ಯಾಕಂದ್ರೆ ಅಂತಂದ್ರೆ ನೆಕ್ಸ್ಟ್ ವೀಕ್ ಸುದೀಪ್ ಸರ್ ಅವರು ಇರಂಗಿಲ್ಲ. ಸೊ ಇವ್ರು ಹೊರಗಡೆ ಹೋದ ನಂತರ ತುಂಬಾ ಗೋಳಾಡ್ತಾರೆ ಅಂತ ಹೇಳ್ಬೋದು ಕಾವ್ಯ ಅವರು. ತುಂಬಾ ಬೇಜಾರಾಗುತ್ತೆ ಅವರಿಗೆ. ನಂತರ ರಘು ಅವರ ಒಂದು ಫ್ಯಾಮಿಲಿ ಎಂಟ್ರಿ ಆಗುತ್ತೆ. ಅವ್ರ ಮಗ ಆಗಿರ್ತಕ್ಕಂಥವ್ರು ಬಂದು ರಕ್ಷಿತಾಗೆ ಗಿಲ್ಲಿಗೆ ಹಾಗೂ ರಘುವಿಗೆ ಒಂದಿಷ್ಟು ಗಿಫ್ಟ್ಗಳನ್ನು ಕೊಡುತ್ತಾರೆ. ಸೊ ಇದಾದ ನಂತರ ರಘು ಅವರ ಮಡದಿ ಆಗಿರ್ತಕ್ಕಂಥವ್ರು ಎಂಟ್ರಿ ಆಗುತ್ತೆ. ಬಂದ ತಕ್ಷಣ ಇಬ್ರು ಮೀಟ್ ಆಗ್ತಾರೆ. ಬಂದ ತಕ್ಷಣ ರಘು ಅವರು ಅಳೋಕೆ ಪ್ರಯತ್ನ ಪಡ್ತಾರೆ, ಬಟ್ ಕಣ್ಣೀರೇ ಬರ್ತಾ ಇಲ್ಲ ಪಾಪ. ಆ ಒಂದು ಸಿಚುವೇಶನ್ ನೋಡಿ ನನಗಂತೂ ತುಂಬಾ ನಗು ಬರ್ತಾ ಇತ್ತು. ಸುಮ್ಮನೆ ಹಿಂಗೆ ಮಾಡ್ತಾ ಇದ್ದಾರೆ ಹೊರತು ಕಣ್ಣೀರೇ ಬರ್ತಾ ಇಲ್ಲ ಪಾಪ ಮನುಷ್ಯನಿಗೆ. ಅಳ್ತಾ ಇದ್ದೀಯಾ ಹಂಗೆ ಹಿಂಗೆ ಅಂತೇಳಿ ಈ ಅಮ್ಮ. ಅದಾದ ನಂತರ ಇವರ ಒಂದು ಸೆಲೆಬ್ರೇಷನ್ ನಡೆಯುತ್ತೆ, ಬರ್ತ್ಡೇ ಸೆಲೆಬ್ರೇಷನ್ನು ಬಿಗ್ ಬಾಸ್ ಮನೆಯಲ್ಲಿ. ತುಂಬಾ ಎಂಜಾಯ್ಮೆಂಟ್ ಆಗಿ ಒಂದಿಷ್ಟು ವಿಚಾರ ವಿನಿಮಯ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಇಬ್ಬರು ಅವರ ಕುರಿತು ಇವರು, ಇವರ ಕುರಿತು ಅವರು. ಸೊ ಇವರ ವೈಫ್ ಕಡೆಯಿಂದ ರಘು ಅವರಿಗೆ ತುಂಬಾ ಒಂದು ಟಿಪ್ಸ್ ಸಿಗ್ತಾವೆ ಅಂತ ಹೇಳ್ಬೋದು. ಜಗಳ ಮಾಡು, ನನ್ನ ಜೊತೆ ಯಾವ ರೀತಿ ಜಗಳ ಮಾಡ್ತೀವಿ ಆ ರೀತಿ ಜಗಳ ಮಾಡು, ಹಂಗೆ ಹಿಂಗೆ ಅಂತೇಳಿ ಒಂದಿಷ್ಟು ಟಿಪ್ಸ್ಗಳನ್ನು ಕೊಡ್ತಾರೆ ಅವರ ಮಡದಿ ಆಗಿರ್ತಕ್ಕಂಥವ್ರು ರಘು ಅವರಿಗೆ. ಸೊ ಇದಾದ ನಂತರ ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ ಗಿಲ್ಲಿ ಅವರ ಫ್ಯಾಮಿಲಿ ಕಡೆಯಿಂದ ಕಾವ್ಯ ಅವ್ರನ್ನ ಸೆಲೆಕ್ಷನ್ ಮಾಡುತ್ತಾರೆ. ರಘು ಅವರ ಫ್ಯಾಮಿಲಿ ಕಡೆಯಿಂದ ಗಿಲ್ಲಿ ಅವ್ರನ್ನ ಸೆಲೆಕ್ಷನ್ ಮಾಡುತ್ತಾರೆ. ಸೊ ಇದಾದ ನಂತರ ಇವರೆಲ್ಲರೂ ಆರೈಸಿದ ನಂತರ ಬೀಳ್ಕೊಡ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದೇ ರಾಕಿಂಗ್ ಸ್ಟಾರ್ ಮಾಳು ಅವರ ಧರ್ಮಪತ್ನಿ ಆಗಿರ್ತಕ್ಕಂಥವ್ರು ಎಂಟ್ರಿ ಕೊಡ್ತಾರೆ ಬಿಗ್ ಬಾಸ್ ಮನೆಗೆ. ತಂದೆಯಂತೆ ಮಕ್ಕಳು ಇರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ತಮ್ಮ ಮಕ್ಕಳನ್ನ ತಂದೆಯಂತೆ ಹೇರ್ ಕಟಿಂಗ್ ಮಾಡಿಸ್ಕೊಂಡ್ ಬಂದಿರ್ತಾರೆ ಅವ್ರ ಧರ್ಮಪತ್ನಿಯವರು. ಸೊ ಇವರಿಬ್ಬರ ಕಡೆಯಿಂದ ಒಂದಿಷ್ಟು ಹಾಡು, ಒಂದಿಷ್ಟು ತರ್ಲೆ, ಒಂದಿಷ್ಟು ತಮಾಷೆ ಎಂಟರ್ಟೈನ್ಮೆಂಟ್ಗಳು ಮನೆ ಮಂದಿಯಲ್ಲವರಿಗೆ ಸಿಗುತ್ತವೆ ಅಂತ ಹೇಳ್ಬೋದು ಇವರಿಬ್ಬರ ಕಡೆಯಿಂದ. ಇವರು ಗಿಫ್ಟ್ ಕೊಡ್ತಕ್ಕಂಥದ್ದು ರಕ್ಷಿತಾ ಅವರಿಗೆ ಕೊಡ್ತಾರೆ. ಕ್ಯಾಪ್ಟನ್ಸಿ ಊಟಕ್ಕೆ ಇವರು ಯಾರನ್ನ ಸೆಲೆಕ್ಷನ್ ಮಾಡುತ್ತಾರೆ ಅನ್ನೋ ವಿಚಾರಕ್ಕೆ ಬರೋದಾದ್ರೆ ಅಶ್ವಿನಿ ಗೌಡ ಅವ್ರನ್ನ ಸೆಲೆಕ್ಷನ್ ಮಾಡುತ್ತಾರೆ. ನಂತರ ಸ್ಪಂದನ ಅವರ ಕುಟುಂಬ ಬರ್ತೈತಿ. ಇವರು ಒಂದಿಷ್ಟು ಮನೆಯ ಸದಸ್ಯರ ಎಲ್ಲರನ್ನು ಪರಿಚಯ ಮಾಡಿಕೊಂಡು ತಮ್ಮ ಮಗಳ ಒಂದು ಬಾಲ್ಯದ ನೆನಪುಗಳನ್ನ ಮೆಲುಕು ಹಾಕ್ತಾರೆ ಅಂತ ಹೇಳ್ಬೋದು. ಸ್ಪಂದನ ಯಾವ ರೀತಿ ಇದ್ಲು ಚಿಕ್ಕ ವಯಸ್ಸಿನಲ್ಲಿ ಅನ್ನೋ ವಿಚಾರ ಕುರಿತು ಸ್ಪರ್ಧೆಗಳ ಒಟ್ಟಿಗೆ ಇವರು ಹಂಚಿಕೊಂಡ್ರು ಅಂತ ಹೇಳ್ಬೋದು ಸ್ಪಂದನ ಅವರ ಪೇರೆಂಟ್ಸ್ಗಳು. ಸ್ಪಂದನ ಅವರ ಫ್ಯಾಮಿಲಿ ಕಡೆಯಿಂದ ಗಿಫ್ಟ್ ಕಾವ್ಯ ಅವರಿಗೆ ಸಿಗ್ತೈತಿ. ಕ್ಯಾಪ್ಟನ್ಸಿ ಊಟಕ್ಕೆ ಇವರು ಗಿಲ್ಲಿನ ಸೆಲೆಕ್ಷನ್ ಮಾಡುತ್ತಾರೆ. ಎಲ್ಲ ಪೇರೆಂಟ್ಸ್ ಗಳನ್ನ ಒಲ್ಲದ ಮನಸ್ಸಿನಿಂದ ಇವರೆಲ್ಲರೂ ಬೀಳ್ಕೊಟ್ಟು ಮನೆಗೆ ಮರಳುತ್ತಾರೆ. ಅಂತೂ ಇಂತೂ ಈ ವಾರ ಫ್ಯಾಮಿಲಿ ವೀಕು ಎಂಡ್ ಆಯಿತು. ಸೊ ಗೈಸ್ ಇದಾಗಿತ್ತು ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.